ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ನಾನಿವತ್ತು ಹೇಳ್ತಾ ಇರ್ತಕ್ಕಂಥದ್ದು ದಾವಣಗೆರೆ ಬೆಣ್ಣೆ ದೋಸೆ ಮನೇಲೇ ಸಿಂಪಲ್ಲಾಗಿ ಸರಳವಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದಂತ. ಇದಕ್ಕೆ ಮೇಲೆ ಹರಿತಕ್ಕಂಥ ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿ, ಆಲೂಗೆಡ್ಡೆ ಪಲ್ಯ ಎಲ್ಲ ಒಂದೇ ವಿಡಿಯೋದಲ್ಲಿ ಭಾಳ ಕಡಿಮೆ ಸಮಯದಲ್ಲಿ ತೋರಿಸಿದ್ದೀನಿ ನೋಡಿ. ಈಗ ನಾನು 2 ದೊಡ್ಡ ಕಪ್ಪಲ್ಲಿ 2 ಗ್ಲಾಸ್ ಅಕ್ಕಿ ಅಂದರೆ ದೋಸೆ ಅಕ್ಕಿನ ತಗೊಂಡು ಇದನ್ನು ಚೆನ್ನಾಗಿ ತೊಳೆದು 5ರಿಂದ 6 ಅವರು ನೆನೆಸಿಟ್ಟಾದಮೇಲೆ ನೀರು ಬಸಿದು ಈ ರೀತಿಯಾಗಿ ಮನೇಲೇ ಒಂದು ರೂಮಲ್ಲಿ 5ರಿಂದ 6 ಅವರು ಆರಕ್ಕೆ ಬಿಡಬೇಕು. ಹಾರಕ್ಕೆ ಬಿಟ್ಟಾದಮೇಲೆ ಇದು ಒಂದು 80% ಆರ್ಕೊಂಡ ನಂತರ ಇದನ್ನು ನಾವು ಮಿಷಿನ್ ಹತ್ರ ಹೋಗಿ ಅಕ್ಕಿ ಹಿಟ್ಟನ್ನ ಮಾಡ್ಕೊಬರ್ಬೇಕು. ಅಕ್ಕಿ ಹಿಟ್ಟು ಮಾಡ್ಕೊಂಡು ಬಂದ ನಂತರ ನಾವು ಏನು ಅಳತೆ ತಗೊಂಡಿದ್ವಿ 2 ದೊಡ್ಡ ಕಪ್ ಅಕ್ಕಿ, ಅದರಲ್ಲಿ 3/4 ಗ್ಲಾಸಷ್ಟು ಉದ್ದಿನ ಕಾಳನ್ನ ಆ್ಯಡ್ ಮಾಡಿದ್ದೀನಿ, 3/4 ಗ್ಲಾಸಷ್ಟು, ಮತ್ತು 1.5 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಆ್ಯಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒಂದು 4ರಿಂದ 5 ಅವರ್ ಬಿಟ್ಟ ನಂತರ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ. ಚೆನ್ನಾಗಿ ನಾನು ನೆನೆ ಹಾಕಿದ್ದಾದಮೇಲೆ ಮತ್ತೆ ಇನ್ನೊಂದು ಸಲ ತೊಳೆದು ಪೇಸ್ಟ್ ಮಾಡಿದ್ದೀನಿ ನೋಡಿ. ಪೇಸ್ಟು ಈ ರೀತಿ ಬಂದಿದೆ. ಇದು ಉದ್ದಿನ ಕಾಳು, ಜಸ್ಟ್ ಮೆಂತೆ ಅಷ್ಟೇ. ನಾವು ಇದಕ್ಕೆ ಈಗ ಏನು ಆಡಿಸ್ಕೊಂಡು ಬಂದಿದ್ವಿ ಅಕ್ಕಿ ಹಿಟ್ಟು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. 2 ಫುಲ್ ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿದ್ದೀನಿ. ಈಗ ಇದಕ್ಕೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಾಗಿ ಚೆನ್ನಾಗಿ ಕೈಯಲ್ಲೇ ಉದುಗ್ ಬರಬೇಕು ಅಂದರೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ನಾವು ಒಂದು 100ರಿಂದ 150 ಗ್ರಾಮಷ್ಟು ಮೈದಾನ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ದಾವಣಗೆರೆ ಬೆಣ್ಣೆ ದೋಸೆ ಫ್ಲಫಿಯಾಗಿ ತೂತಾಗಿ ಚೆನ್ನಾಗಿ ಬರಬೇಕು. 100ರಿಂದ 150 ಗ್ರಾಮ್ ಮೈದಾ ಆದಮೇಲೆ 1.5 ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಕಲ್ಲರ್ಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆ ಆ್ಯಡ್ ಮಾಡಿದ ನಂತರ ನೀವು ಏನೋ ಬೇಕಾದರೆ ಯೂಸ್ ಮಾಡ್ಬೋದು. ನಾನು 2 ಚಿಟಿಕೆಯಷ್ಟು ಸೋಡಾನ ಇದ್ರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. 2 ಚಿಟಿಕೆಯಷ್ಟು ಸೋಡಾ ಆ್ಯಡ್ ಮಾಡಿದ್ದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನೋಡಿ ಈ ರೀತಿ ಬರಬೇಕು ಕನ್ಸಿಸ್ಟೆನ್ಸಿ. ಇದಾದ ನಂತರ ಇದನ್ನು ನಾವು ಬೇಸಿಗೆ ಆದರೆ 8ರಿಂದ 10 ಅವರು, ಚಳಿಗಾಲ ಆದರೆ 12 ಅವರಷ್ಟು ಇದನ್ನು ಮುಚ್ಚಿಬಿಟ್ಟು ಮೇಲೆ ತಿಳಿಯಾಗಿ ನೀರು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಬಿಟ್ಬಿಡೋಣ. ಈಗ ನಾನು ಇದಕ್ಕೆ ಚಟ್ನಿ ಯಾವ ರೀತಿ ಮಾಡೋದು ಅಂದರೆ, 1 ಹೆಬ್ಬೆಟ್ಟು ಬೆಳ್ಳಗಾತ್ರಕ್ಕಿಂತ ಕಡಿಮೆ ಶುಂಠಿ, 2 ಏಲಕ್ಕಿ, ಬಾಣಲಿಲಿ ಹುರಿದಿರ್ತಕ್ಕಂಥ 3 ಹಸಿಮೆಣ್ಸಿಕಾಯಿ, 1 ದೊಡ್ಡ ಉಪ್ಪು, ಕಾಯಿ ತುರಿ ಇಷ್ಟ ಹಾಕೊಂಡ್ರೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಜಾಸ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ನಮಗೆ ದಾವಣಗೆರೆ ಬೆಣ್ಣೆ ದೋಸೆಗೆ ಚಟ್ನಿ ರೆಡಿ ಆಯಿತು. ಈಗ ನಾವು ಆಲೂಗೆಡ್ಡೆ ಪಲ್ಯ 4ರಿಂದ 5 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ 1ನ 4 ಭಾಗ ಮಾಡ್ಕೊಂಡಿದ್ದೀನಿ. ಈಗ ನಾವು ಅದು ಆಲೂಗೆಡ್ಡೆ ಬೇಯೋಕ್ಕೆ ಸ್ವಲ್ಪ ನೀರಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು, ಕಲ್ಲುಪ್ಪು, ನುಣ್ಣುಪ್ಪು ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ಈ ಆಲೂಗೆಡ್ಡೆನ ಅದರೊಳಗಡೆ ಹಾಕಿ ಬೇಯಕ್ಕೆ ಬಿಟ್ಟು ಒಂದು ಪ್ಲೇಟ್ನ ಕವರ್ ಮಾಡೋಣ. ಈಗ ಅದೇ ರೀತಿ ಒಂದು ಚಿಕ್ಕ ತಪ್ಪಲೆ ಇನ್ನೊಂದು ಪಾತ್ರೆಯಲ್ಲಿ ನೀರು ಬಿಸಿ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ, ನಾವೇನು ಈರುಳ್ಳಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಇದರೊಳಗಡೆ ಹಾಕಿ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡು ಈರುಳ್ಳಿನ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ. ಈಗ ಆಲೂಗೆಡ್ಡೆ ಬೆಂದಿದೆ, ಮೇಲ್ಗಡೆ ಸಿಪ್ಪೆ ತೆಗೆದು ಆಲೂಗೆಡ್ಡೆ ಸಪ್ರೇಟ್ ಮಾಡ್ಕೊಳ್ಳೋಣ. ಮತ್ತು ಈರುಳ್ಳಿನ ಈ ರೀತಿಯಾಗಿ ನೀರನ್ನ ಬಸಿದ್ಬಿಟ್ಟು ಈರುಳ್ಳಿನ ಸಪ್ರೇಟ್ ಮಾಡ್ಕೊಳ್ಳೋಣ. ಈರುಳ್ಳಿಗೆ ಉಪ್ಪತ್ತಿರುತ್ತೆ, ಆಲೂಗೆಡ್ಡೆಗೂ ಲೈಟಾಗಿ ಉಪ್ಪತ್ತಿರುತ್ತೆ. ಈಗ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಬಿಟ್ಟು ಇದಕ್ಕೆ ನಾನು ಈಗ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಚೆನ್ನಾಗಿ ಜಜ್ಕೋತೀನಿ. ಅಂದರೆ ನುಣುಪಾಗಿ ಜಜ್ಕೊಂಡು ಇದಕ್ಕೆ ಲೈಟಾಗಿ ಒಂದು ಟೇಬಲ್ಸ್, ಆ್ಯಕ್ಚುಲಿ ಆಲೂಗೆಡ್ಡೆ ಪಲ್ಯ ಇಷ್ಟೇ, ಆದರೆ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಆಯಿಲು, 2 ಚಿಟಿಕೆಯಷ್ಟು ಸಾಸಿವೆ, 3ರಿಂದ 2 ಹಸಿಮೆಣ್ಸಿಕಾಯಿ ಸೀಳಿರ್ತಕ್ಕಂಥದ್ದನ್ನು ಹಾಕ್ಬಿಟ್ಟು ನಾನು ಇದನ್ನು ಫ್ರೈ ಮಾಡ್ಕೊಂಡು ಮತ್ತು ಆಲೂಗೆಡ್ಡೆ ಪಲ್ಯನ ಇದ್ರೊಳಗಡೆ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ದಾವಣಗೆರೆ ಬೆಣ್ಣೆ ದೋಸೆಗೆ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ಒಗ್ಗರಣೆ ಕೊಡಲಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ.
ಆದರೆ ನಾನು ಲೈಟಾಗಿ ಒಗ್ಗರಣೆ ಕೊಟ್ಟಿದ್ದೀನಿ, ಸ್ವಲ್ಪ ಘಮ ಇರಲಿ ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿಯಾಗಿ ಬೆಣ್ಣೆ ಥರ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ಈಗ ನಾವು ಇದಕ್ಕೆ ದಾವಣಗೆರೆ ಬೆಣ್ಣೆ ದೋಸೆಗೆ ಮಸಾಲೆ ಅಂದರೆ ಮೇಲೆ ದೋಸೆಗೆ ಹಚ್ತೀವಲ್ಲ, ಮಸಾಲೆ ಯಾವ ರೀತಿ ರುಬ್ಬೋದು ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ನಾನು 1.5 ಟೇಬಲ್ ಸ್ಪೂನಷ್ಟು ಉದ್ದಿನಕಾಳು, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. 5ರಿಂದ 6 ಒಣಮೆಣ್ಸಿಕಾಯಿ, 5ರಿಂದ 6 ಬ್ಯಾಡಗೆ ಮೆಣ್ಸಿಕಾಯಿನ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾವುದೇ ಎಣ್ಣೆ ಹಾಕೋದು ಬೇಡ. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಮೀಡಿಯಮ್ಮಾಗಿ ನಿಧಾನವಾಗಿ ಇದು ಗರಿ ಗರಿ ಆಗಬೇಕು. ಅಂದರೆ ನಿಮಗೆ ಮೆಣಸಿಕಾಯಿ ಸ್ಮೂತ್ ಇದ್ದರೆ ಪೌಡ್ರ್ ಆಗಲ್ಲ. ಉದ್ದಿನಬೇಳೆನೂ ಅಷ್ಟೇ, ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಫ್ಲೇವರ್ ಹೊರಟೋಗುತ್ತೆ. ಸೀಲೂಬಾರ್ದು, ಈ ಕಡೆ ಹಸಿನೂ ಇರಬಾರ್ದು. ಮೀಡಿಯಮ್ಮಾಗಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡು ಆದ ನಂತರ ನೋಡಿ ಈ ಥರ ಹುಡಿ ಆಗಿರಬೇಕು. ಮಿಕ್ಸಿಗೆ ಹಾಕಿದಂಗೆ ಪೌಡ್ರ್ ಆಗಬೇಕು. ಆ ರೀತಿಯಾಗಿ ಬೇಯಿಸ್ಕೊಂಡಾದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಪೌಡ್ರ್ ಆದಮೇಲೆ ಲೈಟಾಗಿ 1 ಟೀ ಗ್ಲಾಸ್ಗಿನ್ನ 1/4 ಗ್ಲಾಸ್, 2-3 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಮಾಡಿಕೊಂಡ್ರೆ ನಾವು ದಾವಣಗೆರೆ ಬೆಣ್ಣೆ ದೋಸೆಗೆ ಮೇಲೆ ದೋಸೆ ಮೇಲೆ ಎಳಿತಕ್ಕಂಥ ಚಟ್ನಿ ರೆಡಿ ಆಯಿತು. ನೋಡಿ ಈ ರೀತಿಯಾಗಿ ಜಾಸ್ತಿ ತೆಳುವು ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಈ ರೀತಿಯಾಗಿ ಮಾಡಿಕೊಂಡ್ರೆ ಚಟ್ನಿ ನಮಗೆ ರೆಡಿ ಆಯಿತು. ಬನ್ನಿ ಈಗ ನಮ್ಮ ಹಿಟ್ಟು ಯಾವ ರೀತಿ ಬಂದಿದೆ, ಉದುಗ್ ಬಂದಿದೆ ಅಂತ ನೋಡೋಣ. ನೋಡಿ ಯಾವ ರೀತಿ ಬಂದಿದೆ ದಾವಣಗೆರೆ ಬೆಣ್ಣೆ ದೋಸೆಗೆ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಬಂದಿದೆ. ಇದು ನಾವು ತೆಳು ಮಾಡಿಕೊಂಡ್ರೆ ಹಂಚ ಮೇಲೆ ಡಿಪೆಂಡ್ ಆಗುತ್ತೆ ಅದೊಂದು. ಮತ್ತು ನಾವು ಎಷ್ಟು ತೆಳು ಮಾಡ್ಕೊತೀವೋ ಅಷ್ಟೂ ಮೇಲೆ ಅದೇ ಸೌಟಲ್ಲಿ ಒಯ್ತಿದ್ದಂಗೆ ಹಂಗೆ ಅಳ್ಕೊಳ್ಳುತ್ತೆ. ಬಟ್ ಹಂಚು ನಾನು ಚಿಕ್ಕದಾಗೋದ್ರಿಂದ ನಾನು ಸ್ವಲ್ಪ ಲೈಟಾಗಿ ಮೀಡಿಯಮ್ ರೀತಿ ನಾನು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಫ್ಲಫಿಯಾಗೂ ಬರುತ್ತೆ, ಚೆನ್ನಾಗೂ ಬರುತ್ತೆ. ನಮ್ಮದು ಸ್ವಲ್ಪ ಹಳೆ ಹಂಚಾಗಿರೋದ್ರಿಂದ ಇದರಲ್ಲೂ ತುಂಬ ಚೆನ್ನಾಗಿ ಬಂದಿದೆ, ಅದೇ ಟೇಸ್ಟೇ ಬಂದಿದೆ. ನೋಡಿ ಈಗ ಇದಕ್ಕೆ ನಾನು ಬೆಣ್ಣೆ ತಂದಿದ್ದೆ, ಬಟ್ ಕರಗಿದೆ. ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ಆ್ಯಡ್ ಮಾಡಿದ ನಂತರ ಎಲ್ಲ ಮೂಲೆಗೂ ಈ ಖಾರನ ನಾವು ಈ ರೀತಿಯಾಗಿ ಹಚ್ಕೊಂಡ್ರೆ ನಮಗೆ ಇದ್ರ ಮೇಲೆ 1 ಉಂಡೆವಷ್ಟು ಆಲೂಗೆಡ್ಡೆ ಪಲ್ಯನ ಇಟ್ಟು ಈ ರೀತಿಯಾಗಿ ಮಡಿಸ್ಕೊಂಡು ಇದ್ರ ಜೊತೆಗೆ ನಾವು ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಅಬ್ಬಬ್ಬಬ್ಬ ಅದ್ರ ಮಜಾನೇ ಬೇರೆ, ಅದ್ರ ಟೇಸ್ಟೇ ಬೇರೆಯೇ. ಈ ರೀತಿಯಾಗಿ ಬಂದಿದೆ. ನಾನು ಇನ್ನೂ 1-2 ದೋಸೆ ಹಾಕಿ ತೋರಿಸ್ತೀನಿ. ಇದರಲ್ಲಿ ನಾವು ದೋಸೆ ಹಿಟ್ಟಿಗೆ ಸ್ವಲ್ಪ ತಿಳಿ ಮಾಡ್ಕೊಂಡ್ರೆ ನಾವು ಸೆಟ್ ಕೂಡ ಹಾಕ್ಕೋಬೋದು. ನೋಡಿ ಇದು ಎಷ್ಟು ಉದುಗ್ ಬಂದಿರುತ್ತೋ ನಿಮಗೆ ಅಷ್ಟು ಫ್ಲಫಿಯಾಗಿ ಮತ್ತು ಸ್ಮೂತಾಗಿ ಬೆಣ್ಣೆ ದೋಸೆ ಸಖತ್ತಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ನೋಡಿ ಯಾವ ತೂತ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಮಾಮೂಲಿಯಾಗಿ ನಾವು ಖಾರ ಹಚ್ಕೊಳ್ಳೋದು, ಸ್ವಲ್ಪ ಆಲೂಗೆಡ್ಡೆ ಹಾಕೋದು, ತುಪ್ಪ ಹಾಕೋದು, ಒಳ್ಳೆ ಘಮ ಅನ್ನುತ್ತೆ. ನಾವು ಇಟ್ಟು ಕಲಿಸ್ಬಿಟ್ಟು ಅದಕ್ಕೆ ಹೆಂಚ ಮೇಲೆ ಒಯ್ಬೇಕಾದ್ರೆ ಅದ್ರ ಘಮ ನಮಗೆ ಗೊತ್ತಾಗೋಗ್ಬಿಡುತ್ತೆ. ನೋಡಿ ಇನ್ನೊಂದು ದೋಸೆ ಹಾಕಿದ್ದೀನಿ ಅದೇ ರೀತಿಯಾಗಿ. ಸಕ್ಕರೆ ಹಾಕೋದು ಬಂದುಬಿಟ್ಟು ನಾವು ಕಲರ್ ಬರಲಿ ಅಂತ. ಮೆಂತ್ಯನೂ ಲೈಟ್ ಕಲರ್ ಕೊಡುತ್ತೆ ಮತ್ತು ಒಳ್ಳೆ ದೋಸೆಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಅಂದರೆ ಘಮ ಅಂತ ಅನ್ನೋ ರೀತಿ. ನೋಡಿ ಇದನ್ನು ಈಗ ಈ ರೀತಿ ಬಂದಿದೆ. ಸ್ವಲ್ಪ ಕಲರ್ ಡಿಮ್ ಆಗಿದೆ ಇದು, ಅಂದರೆ ಇನ್ನೂ ರೋಸ್ಟ್ ಮಾಡ್ಕೋಬೇಕಾದ್ರೆ ಮಾಡ್ಕೋಬೋದು. ನನಗೆ ಸಾಕಷ್ಟು. ನೋಡಿ ಇನ್ನೂ ಒಂದು ಹಾಕ್ತಾಯಿದ್ದೀನಿ. ಇದು ಸೆಟ್ ಥರ ನೋಡಿ ಲೈಟಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸುಮ್ಮನೆ ಒಯ್ದಿದ್ದೀನಿ ಅಷ್ಟೇ, ಅದನ್ನು ಎಳೆದಿಲ್ಲ ನಾನು. ಈ ರೀತಿಯಾಗಿ ಸೆಟ್ ಬೇಕಾದ್ರೂ ನೀವು ಈ ರೀತಿಯಾಗಿ ಮಾಡ್ಕೋಬೋದು. ಬೆಣ್ಣೆ ಖಾಲಿ ದೋಸೆ ಬೇಕಾದರೆ ಮಾಡ್ಕೋಬೋದು. ಯಾವ ದೋಸೆ ಬೇಕಾದ್ರೂ ನಾವು ಹಿಟ್ಟೊಂದು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಯಾವ ದೋಸೆ ಚಟ್ನಿ ಮತ್ತು ಇದು ಮಾಡೋದೇನು ಬೇಕಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು.